ಆಂಧ್ರ ಪ್ರದೇಶದಲ್ಲಿ ಮೂರನೇ ಮಗು ಹೆತ್ತವರಿಗೆ ಬಂಪರ್ ಕೊಡ್ತಾ ಇದೆ ಅಲ್ಲಿನ ಸರ್ಕಾರ. ಚಂದ್ರಬಾಬು ನಾಯ್ಡು ಏನಿದ್ದಾರೆ ಅವರ ಸರ್ಕಾರದಿಂದ ಒಂದು ಗಿಫ್ಟ್ ಬರ್ತಾ ಇದೆ, ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಮೂರನೇ ಮಗು ಹೆತ್ತವರಿಗೆ ಗಿಫ್ಟ್ ಕೊಡ್ತಾ ಇದೆ ಅಲ್ಲಿನ ಸರ್ಕಾರ. ಚಂದ್ರಬಾಬು ನಾಯ್ಡು ಸರ್ಕಾರದಿಂದ 25,000 ರೂಪಾಯಿ ನೆರವು ಬರುತ್ತೆ ಅವರಿಗೆ. ಜನಸಂಖ್ಯೆ ಹೆಚ್ಚಳಕ್ಕೆ ಸರ್ಕಾರ ಹೊಸ ಯೋಜನೆಯನ್ನು ತರ್ತಾ ಇದೆ. ಈ ಹಿಂದೆ ಕೂಡ ಇದನ್ನು ಅವರು ಹೇಳಿದ್ರು. ಟಿಡಿಪಿ, ಜನಸೇನಾ ಮತ್ತು ಬಿಜೆಪಿ ಸರ್ಕಾರ ಮಹತ್ವವಾದಂಥ ನಿರ್ಧಾರವನ್ನು ತಗೊಂಡಿದೆ. ಮೂರನೇ ಮಗುವಿಗೆ 18 ವರ್ಷದೊಳಗೆ ಉಚಿತ ಶಿಕ್ಷಣ. ಮೂರನೇ ಮಗು ಹೆತ್ತ ಉದ್ಯೋಗಿ ಪೋಷಕರಿಗೆ ವಿಶೇಷ ರಜೆಯನ್ನು ಕೂಡ ಕೊಡ್ತಾ ಇದ್ದಾರಂತೆ. 13 ವರ್ಷದೊಳಗೆ ಜಾಲತಾಣವನ್ನು ಬ್ಯಾನ್ ಮಾಡಿದ್ರು ಇತ್ತೀಚೆಗೆ. ಈ ಬೆನ್ನಲ್ಲೇ ನಾಯ್ಡು ಸರ್ಕಾರ ಈ ರೀತಿಯಾದಂತಹ ಮಹತ್ವವಾದಂಥ ನಿರ್ಧಾರವನ್ನು ತಗೊಂಡಿದೆ. ಜನಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಆಂಧ್ರ ಪ್ರದೇಶದ ಸಿಎಂ ಈ ರೀತಿಯಾದ ಘೋಷಣೆಯನ್ನು ಮಾಡಿದ್ದಾರೆ. ತೆಲುಗುದೇಶಂ ಪಾರ್ಟಿ ಏನಿದೆ ಅವರು ಮತ್ತು ಜನಸೇನಾ ಪಾರ್ಟಿ ಬಿಜೆಪಿ, ಇವರು ಮೂವರು ಏನಿದ್ದಾರೆ, ಟಿಡಿಪಿ, ಜನಸೇನಾ, ಬಿಜೆಪಿ, ಮೂರೂ ಪಕ್ಷಗಳು ಒಮ್ಮತದಿಂದ ಈ ನಿರ್ಧಾರವನ್ನು ತಗೊಂಡಿದ್ದಾರೆ. ಮೂರನೇ ಮಗುವಿಗೆ 18 ವರ್ಷದೊಳಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತೀವಿ. ಮೂರನೇ ಮಗು ಹೆತ್ತಂತಹ ಪೋಷಕರಿಗೆ 25,000 ಸಿಗುತ್ತೆ. ಇನ್ನು ಉದ್ಯೋಗ ಯಾರು ಮಾಡ್ತಾ ಇರ್ತಾರೆ ಆ ಮಗುವನ್ನು ಹೆತ್ತವರಿಗೆ ಅವರಿಗೆ ವಿಶೇಷವಾಗಿ ರಜೆಗಳು ಸಿಗ್ತಾ ಹೋಗುತ್ತೆ. ಈ ಎಲ್ಲ ಸೌಲಭ್ಯವನ್ನು ಅಲ್ಲಿನ ಸರ್ಕಾರ ಕೊಡ್ತಾ ಇದೆ. ಇದರ ಉದ್ದೇಶ ಏನು ಅಂತಂದರೆ ಜನಸಂಖ್ಯೆ ಜಾಸ್ತಿ ಆಗಬೇಕು. ಒಂದು ಮಗು ಎತ್ತರೆ, 2 ಮಗು ಎತ್ತರೆ, 3 ಮಗು ಎತ್ತರೆ, ಅದಕ್ಕೆ ಬೇರೆ 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 ರೀತಿಯಾದಂಥದ್ದಿದೆ. ಹೀಗಾಗಿ ಸರ್ಕಾರ ಈ ರೀತಿಯಾಗಿ ಹೊಸ ಯೋಜನೆಯನ್ನು ತರ್ತಾ ಇದೆ. ಇದು ಜನರಿಗೆ ಅನುಕೂಲ ಆಗುತ್ತೆ. ಯಾರ್ಯಾರು ಸರ್ಕಾರಿ ಉದ್ಯೋಗಿಗಳು ಮತ್ತೊಬ್ಬರು ಬೇರೆಯವರು ಇದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಚಂದ್ರಬಾಬು ನಾಯ್ಡು ಅವರು ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಜನರಿಗೆ ಉಪಯೋಗ ಆಗುತ್ತೆ. 13 ವರ್ಷದೊಳಗಿನವರಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ರೆ ಈಗ ಈ ಒಂದು ಯೋಜನೆ ತಂದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.